ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಉತ್ಕರ್ಷ್ ಒಂದು ವಿಷಯ ಇದೆ ಇಲ್ಲಿ ನೋಡಿ. 1950ರಲ್ಲಿ ಹಿಂದೂಗಳನ್ನು ಮಾತ್ರ ಎಸ್ ಸಿ ಎಂದು ಸಾಂವಿಧಾನಿಕ ಆದೇಶ. 1956 ಅಮೆಂಡ್ಮೆಂಟ್ ಆಗುತ್ತೆ, ದಲಿತ ಸಿಖ್ಖರನ್ನು ಎಸ್ ಸಿಗಳೆಂದು ಪರಿಗಣಿಸಬೇಕು. 1990 ತಿದ್ದುಪಡಿ ಮೂಲಕ ದಲಿತ ಬೌದ್ಧರನ್ನು ಎಸ್ ಸಿಗಳೆಂದು ಪರಿಗಣಿಸಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಪರಿಗಣಿಸಬೇಕು ಅಂತ. ಆದರೆ ಮುಸ್ಲಿಂ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದಕ್ಕೆ ತಿದ್ದುಪಡಿ ಇಲ್ಲಿವರೆಗೂ ಆಗಿಲ್ಲ. ಅವರು ದಲಿತರು ಅಂತ ಕನ್ಸಿಡರ್ ಮಾಡಬೇಕು ಅಂತ ತಿದ್ದುಪಡಿ ಸೋಫಾರ್ ಅಂತೂ ಇಲ್ಲಿವರೆಗೂ ಆಗಿಲ್ಲ. ಯಾವುದೇ ತಿದ್ದುಪಡಿ ಆಗದೇ ಇದ್ದ ಮೇಲೆ ಇಲ್ಲಿರ್ತಕ್ಕಂಥ ಚರ್ಚೆ ಏನು ಅಂದರೆ, ಯಾರಾದರೂ ದಲಿತರಿಂದ ಈ ಮತಾಂತರಗೊಂಡಿದ್ದಕ್ಕೆ ವಿರೋಧನ ನಿಮ್ಮದು? ಮತಾಂತರ ಆದವರಿಗೆ ನಾವು ಯಾಕೆ ಮೀಸಲಾತಿಯನ್ನು ಕೊಡಿಸ್ಬೇಕು ಅಂತ ನಿಮ್ಮ ಒಂದು ವಾದನ? ಅಥವಾ ಕ್ರಿಶ್ಚಿಯಾನಿಟಿಗೆ ಹೋಗ್ಬಿಟ್ರು, ಇಲ್ಲ ಮುಸ್ಲಿಂ ಆಗ್ಬಿಟ್ರು, ಅವರು ಮುಸ್ಲಿಮರಿಗೆ ಕ್ರಿಶ್ಚಿಯನ್ಸ್ಗೆ ಯಾಕೆ ಕೊಡಬೇಕು ಅಂತ ನಿಮ್ಮ ಒಂದು ವಾದನ ಇಲ್ಲಿ? ಸರ್, ಈಗ ಉಮರ್ ಶರೀಫ್ ಅವ್ರು ಮಾತಾಡ್ತಾ ಇದ್ರು, ಅವರೇ ಹೇಳೋ ಹಾಗೆ ಮುಸಲ್ಮಾನರಲ್ಲಿ ಆ ರೀತಿಯ ಭೇದ ಭಾವ ಇಲ್ಲ, ಕ್ರೈಸ್ತರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ, ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದೇ ನಮ್ಮ ನಿಲುವು ಕೂಡ ಸರ್. ನಿಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ವಲ್ಲ, ಮತ್ತೆ ಅವರು ಕೊಡುವಂತ ಅವಶ್ಯಕತೆ ಏನಿದೆ? ನಾಯಕರು ಹೇಳ್ತಿಲ್ಲ, ಜನ ಹೇಳ್ತಿರೋದು ನಾವು ಇಲ್ಲೆಂಗಿದ್ವು ಅಲ್ಲೂ ಹಂಗೆ ಇದ್ದೀವಿ, ಅದನ್ನೇ ಹೇಳಕ್ ಬಂದೆ ನಾನು. ಇದೇ ಅವರ ದ್ವಂದ್ವ ನಿಲುವು. ನಾನು ಉಮರ್ ಶರೀಫ್ ಸರ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸರ್ ನೀವು ಪೆರಿಯಾರ್ ಅವ್ರನ್ನ ಕೋಟ್ ಮಾಡಿದ್ರಿ, ಅಂಬೇಡ್ಕರ್ ಬಗ್ಗೆ ಹೇಳಿದ್ರಿ. ಇದೇ ಅಂಬೇಡ್ಕರ್ ಅವರು ಬಹಳ ಗೌರವಾನ್ವಿತವಾಗಿ ನೋಡ್ತಕ್ಕಂಥ ವ್ಯಕ್ತಿ. ಪಾಕಿಸ್ತಾನ ಅವ್ರ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ಹೇಳ್ತಾರೆ, ನಾನು ಕೋಟ್ ಮಾಡ್ತೀನಿ, ಇಸ್ಲಾಂನ ಸಹೋದರತ್ವವು ಮನುಷ್ಯನ ಸಾರ್ವತ್ರಿಕ ಸಹೋದರತ್ವ ಅಲ್ಲ, ಇದು ಮುಸಲ್ಮಾನರಿಗೆ ಮಾತ್ರ ಮುಸ್ಲಿಮರ ಸಹೋದರತ್ವವಾಗಿದೆ ಅಂತ ಅಂಬೇಡ್ಕರ್ ಹೇಳಿದ್ ಸರ್. ಸೊ ಹಾಗಾಗಿ ನೀವು ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ನಿಮ್ಮಲ್ಲಿ ಕೂಡ ಗೊತ್ತಿದೆ ಅಶ್ರಫ್, ಅಜಿಲಫ್, ಅರ್ಜಾಲ್ ಯಾವ ರೀತಿಯ ಭೇದ ಭಾವಗಳಿದೆ. ಇಲ್ಲಿಂದ ಮತಾಂತರ ಆದಂಥ ಹಿಂದೂಗಳು ಯಾರಿದ್ದಾರೆ, ದಲಿತರನ್ನು ಯಾವ ರೀತಿ ನಡ್ಸ್ಕೊಂಡಿದ್ದೀರಾ, ಅದು ತೆರೆದಿಟ್ಟಂಥ ಪುಸ್ತಕ. ಸೊ ಹಾಗಾಗಿ ನಮ್ಮ ಪ್ರಶ್ನೆ ಸರ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಮ್ಮ ಪ್ರಶ್ನೆ ಸಿಂಪಲ್. ಇದೇ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಕನ್ವರ್ಟ್ ಆಗಿರೋರು ಕ್ರೈಸ್ತರು, ಕನ್ವರ್ಟ್ ಆಗಿರ್ತಕ್ಕಂಥವ್ರು ಮುಸಲ್ಮಾನರು ಅಂತ. ನೀವು ಯಾಕೆ ಮತ್ತೆ ಅಲ್ಲಿ ಕುರುಬ ಕ್ರಿಶ್ಚಿಯನ್ 47 ಏನು ಜಾತಿಗಳಿದೆ, ಮಡಿವಾಳ ಕ್ರಿಶ್ಚಿಯನ್, ಸವಿತಾ ಸಮಾಜ ಕ್ರಿಶ್ಚಿಯನ್ ಸೇರಿಸೋ ಅಂತ ಅವಶ್ಯಕತೆ ಏನಿದೆ? ಧರ್ಮ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ವೆರಿ ಸಿಂಪಲ್, ಲಾಜಿಕಲ್ ಆಗಿ ಯೋಚನೆ ಮಾಡೋಣ ಸರ್. ಇವತ್ತು ಕ್ರೈಸ್ತರು ಮುಸಲ್ಮಾನರಲ್ಲಿ ಜಾತಿ ಪದ್ಧತಿ ಇಲ್ಲ ಅಂತ ಇವರೇ ಹೇಳ್ತವ್ರೆ. ಮತ್ತೆ ನೀವು ಕುರುಬ ಕ್ರಿಶ್ಚಿಯನ್ ಆದ್ರೆ ಏನು, ಒಕ್ಕಲಿಗ ಕ್ರಿಶ್ಚಿಯನ್ ಆದ್ರೆ ಏನು, ಹೆಂಗ್ ಅವರನ್ನ ನೀವು ಐಡೆಂಟಿಫೈ ಮಾಡ್ತೀರಾ? ಅಲ್ಲಿ ಯಾವ ರೀತಿ ಇದು ಮಾಡ್ತೀರಾ? ಅಲ್ಲ, ಲೆಟ್ ಮಿ ಫಿನಿಶ್, ಒಂದ್ ನಿಮಿಷ ಸರ್. ನೀವತ್ತೇನು ಜಾತಿ ಗಣತಿ ಮಾಡಿ ಮನೆಗಳಿಗೆ ಹೋಗ್ತಾ ಇದ್ದಾರೆ, ಯಾವ ಮನೆಗಳಲ್ಲೂ ಕೂಡ ಕಾಂಗ್ರೆಸ್ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೈತಿಕತೆಯನ್ನು ತೋರಿಸಿಲ್ಲ. ಎಷ್ಟೋ ಜನಕ್ಕೆ ನಾನೇ ಖುದ್ದಾಗಿ ಹೇಳ್ತೀನಿ, ಮನೆಗಳ ಹತ್ರ ಹೋದಾಗ ಎಷ್ಟೋ ಜನಕ್ಕೆ ಆ ಸ್ಟಿಕ್ಕರ್ ಏನು ಅಂತ ಕೂಡ ಗೊತ್ತಿಲ್ಲ. ಇದು ಇವರ ಬಂಡವಾಳ. ಇದು ತುಷ್ಟೀಕರಣದ ಪಿತಾಮಹರು ಯಾರಾದ್ರೂ ಇದೆ, ಅದು ಕಾಂಗ್ರೆಸ್ ಅವರು ಮಾತ್ರ. ನೀವು ಬರೀ ನಮ್ಮ ಪ್ರಶ್ನೆ ಏನಂತಂದ್ರೆ ಹಿಂದೂಗಳ ವಿಚಾರ ಬಂದಾಗ ಮಾತ್ರ ಪ್ರಶ್ನೆ ಮಾಡ್ತೀರಾ, ಆದ್ರೆ ಬೇರೆ ಧರ್ಮಗಳ ಇರ್ತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ ಪ್ರಶ್ನೆ ಮಾಡುವಂತಹ ನೈತಿಕತೆ ಆಗ್ಲಿ ರಾಜಕೀಯ ಬದ್ಧತೆಯನ್ನ ಈ ಕಾಂಗ್ರೆಸ್ ಅವರು ತೋರಿಸಲ್ಲ. ಇಲ್ಲಿ ಬಂದು ಬಹಳ ದೊಡ್ಡ ರಘು, ನಂದೊಂದು ಕ್ವಶನ್ ಇದೆ. ಈಗ ಕ್ಲಿಯರ್ ಆಗಿ ಹೇಳಿಬಿಡಿ, ನೀವೇನಾದ್ರೂ ಮತಾಂತರ ನಿಮಗೆ ಬೇಕು ಅನ್ನೋದಾದ್ರೆ ಕ್ರಿಶ್ಚಿಯನ್ನೋ ಮುಸ್ಲಿಮೋ ಇನ್ನೊಂದು ಮತ್ತೊಂದು ಮತಾಂತರ ಆಗ್ಬಿಡಿ, ನೀವು ನಮ್ಮ ತಕರಾರಿಲ್ಲ. ಆದರೆ ಸರ್ಕಾರದ ಕಡೆಯಿಂದ ನಿಮಗೆ ಸೌಲಭ್ಯಗಳು ಸಿಗಲ್ಲ. ಸೌಲಭ್ಯ ಬೇಕಾ, ವಾಪಸ್ ದಲಿತರಾಗಿ ಬಂದ್ಬಿಡಿ ನೀವು ವಾಪಸ್ಸು, ಅವಾಗ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತೀರಾ ನೀವು? ಇಲ್ಲ, ಮೊದಲನೇದಾಗಿ ಫೆಸಿಲಿಟಿ ಆರ್ ರಿಲಿಜಿಯನ್ ಎರಡರಲ್ಲಿ ಒಂದು ಚೂಸ್ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತೀರಾ ನೀವು? ಈಗ ನಾವು ನಮ್ಮ ಮಿತ್ರರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅವ್ರು ಕೇಳಿದ ನಂತರ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಮೊದಲನೇದಾಗಿ ಹೇಳಿದ್ದಾರೆ ಯಾವ ಮನೆಗೂ ಬಂದಿಲ್ಲ, ಅವೇರ್ನೆಸ್ ಇಲ್ಲ ಅಂತ ಹೇಳಿ. ಆದ್ರೆ ವಿರೋಧ ಪಕ್ಷವಾಗಿ ಏನ್ ಕಡ್ಲೆ ಬೀಜ ನಿಂತ ಇದ್ರ ಒಂದು ಸರ್ಕಾರ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ, ಪ್ರತಿನಿತ್ಯ ಪೇಪರ್ ಅಲ್ಲಿ ಬರ್ತಾ ಇದೆ. ತಾವು ಕೂಡ ಏನು ಎಲ್ಲಾ ಚಾನೆಲ್ಗಳು ಚರ್ಚೆ ಮಾಡ್ತಿದ್ದೀರಿ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀರಿ. ಆದ್ರೂ ವಿರೋಧ ಪಕ್ಷ ಮನೆಗೂ ತಲುಪಿಸಿಲ್ಲ ಅಂದ್ರೆ ವಿರೋಧ ಪಕ್ಷದ ಕೆಲಸ ಏನು, ನೀವು ಯಾಕಿರ್ಬೇಕು? ಸರಿನಾ? ಸೊ ಅಂದ್ರೆ ವಿರೋಧ ಪಕ್ಷವಾಗಿ ಅವ್ರು ಒಪ್ಕೊಂಡಿದ್ದಾರೆ, ನಾವು ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ವಿಫಲರಾಗಿದ್ದೇವೆ ಅಂತ ಹೇಳಿ ಅವ್ರು ಮಾಡ್ಬೇಕಾದಂತ ಕೆಲಸವನ್ನು ಅವ್ರು ಸರಿಯಾಗಿ ಮಾಡಿ. ಈ ಕ್ವಶನ್ ಹೆಂಗ್ ಕನ್ಸಿಡರ್ ಮಾಡ್ತೀರಾ ನೀವು? ಈಗ ಉತ್ಕರ್ಷ್ ಕೇಳಿದ್ರಲ್ಲ, ಎಷ್ಟೊಂದು ಜನ ಇದು ಒಂದು ಕ್ವಶನ್ ಅಲ್ಲ, ಆ ಕ್ವಶನ್ ಏನು ಅಂದ್ರೆ ಎಷ್ಟೋ ಜನಕ್ಕೆ ಸ್ಟಿಕ್ಕರೇ ಗೊತ್ತಿಲ್ಲ. ಅಲ್ಲ, ಸ್ಟಿಕ್ಕರ್ ಅಲ್ಲ, ವಿರೋಧ ಪಕ್ಷದ ಪಾರ್ಟಿ ಅಲ್ಲ, ಪ್ರತಿಯೊಂದು ಮನೆಗೂ ಕೂಡ ನಾವು ಅಣಿಸಿ ಇದನ್ನ ಹೇಳಿದೀವಿ, ಈ ಸಮೀಕ್ಷೆ ಮಾಡ್ತಾ ಇದೀವಿ. ನೀವು ನಿಮ್ಮ ಸಮುದಾಯ ಯಾವುದು ಅಂತ ಹೇಳಿ, ಸಮುದಾಯ ಯಾವುದು ಅಂತ ಅಲ್ಲ, ನೀವು ದಲಿತ ಸಮುದಾಯಕ್ಕೆ ಸೇರೋದಾದ್ರೆ ಯಾವುದು ಅಂತ ಹೇಳಿ ನಾವು ಮನೆ ಒಂದ್ ನಿಮಿಷ ಅದನ್ನೆಲ್ಲ ಮುಗಿದೋಗ ಇದಾಗಿದೆ, ಈಗೆಲ್ಲ ವಿಚಾರ ತೆಗೆಯೋದು. ಸೊ ಹಾಗಾಗಿ ಆ ವಿಚಾರ ಅಲ್ಲಿ ಬಿಡೋಣ. ಸೊ ಎರಡನೇ ವಿಚಾರ ತಾವೇನ್ ಕರಿತಿದ್ದೀರಿ, ಅಥವಾ ಮೊದಲನೇದಾಗಿ ನನ್ನ ಬೌದ್ಧಿಕವಾದಂತ ಪ್ರಶ್ನೆ
ಪ್ರಶ್ನೆ ಏನು ಅಂತಂದ್ರೆ ಹಿಂದೂ ಧರ್ಮ ಒಂದು ಕಾಲದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥದ್ದು ಹಿಂದೂ ಧರ್ಮ, ಆಮೇಲೆ ಜೈನ ಧರ್ಮ, ಬೌದ್ಧ ಧರ್ಮ ಎಲ್ಲ ಇತ್ತು. ಆದ್ರೆ ಹಿಂದೂ ಧರ್ಮದಿಂದ ಬಿಟ್ಟು ಏನು ಕ್ರಿಶ್ಚಿಯಾನಿಟಿಗೆ ಮತ್ತೆ ಬೇರೆ ಬೇರೆ ಧರ್ಮಕ್ಕೆ ಯಾಕೆ ಹೋದ್ರು ಅಂದ್ರೆ ಹಿಂದೂ ಧರ್ಮದಲ್ಲಿ ನಡೆದಿರ್ತಕ್ಕಂಥ ಅಂದ್ರೆ ಏನು ಏನ್ ಹೇಳ್ತಾರೆ ಅದನ್ನ ಅವರ ತುಳಿತಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಏನಾಗಿದೆ, ಅಲ್ಲಾದ್ರೂ ನಾವು ಇಂಡಿಪೆಂಡೆಂಟ್ ಆಗಿ ಬದುಕೋಣ ಅಂತ ಹೇಳಿ ಹೋಗಿದ್ದಾರೆ. ಸೊ ಈಗ ನಮ್ಮ ಸರ್ಕಾರ ಈಗ ಬಲವಂತ ಮತಾಂತರ ಆಗಿರುವಂತದ್ದು. ಒಂದ್ ನಿಮಿಷ, ಸರ್, ಈ ರೀತಿ vague statements ಅನ್ನು ಕೊಡ್ಬೇಡಿ ಸರ್. ಇದನ್ನ ಒಪ್ಪಕ್ ಸಾಧ್ಯನೇ ಇಲ್ಲ. ಹೇಗೆ ಹೇಳ್ತೀರಾ? ಎಲ್ಲಾ ಧರ್ಮಗಳಲ್ಲೂ ನ್ಯೂನ್ಯತೆ ಇದೆ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಫೋರ್ಸಿಬಲ್ ಕನ್ವರ್ಷನ್ಸ್ ನಾವು ಮಾಡಿದೀವಾ? ಹಿಂದೂ ಸಮಾಜದಲ್ಲಿ ಮತಾಂತರ ಎನ್ನುವಂತ ಕಾನ್ಸೆಪ್ಟ್ ಇಲ್ಲ, ತಿಳ್ಕೊಳ್ಳಿ ಫಸ್ಟ್. ಈಗ ನೀವು ಬಿಜೆಪಿ ಅವರು ಈ ಮಾತನ್ನು ಮಾತಾಡ್ತಾರೆ ಅಂತಂದ್ರೆ ಅವರೇ ತಂದಿರ್ತಕ್ಕಂಥ ಒಂದು ಲಾಗೆ ಬೆಲೆನೇ ಇಲ್ಲ. ಏನು ಅಂತಂದ್ರೆ ಕನ್ವರ್ಷನ್ ಇನ್ ದಿಸ್ ಕಂಟ್ರಿ ಇಸ್ ಬ್ಯಾನ್ಡ್. ಹಾಗಾದ್ರೆ ಈ ಪ್ರಶ್ನೆ ಯಾಕೆ ಬರ್ತದೆ? ನಾವು ಹೇಳ್ತಿರೋದು ನೀವೇ ಪ್ರಮೋಟ್ ಮಾಡ್ತಿರ್ತಕ್ಕಂಥ ಕನ್ವರ್ಷನ್ ಆಗೋದನ್ನ. ಅವ್ರು ಮಾತಾಡ್ಲಿ ನೋಡಿ, ಹಾಗಾಗಿ ಈ ಕನ್ವರ್ಷನ್ ಕಾನ್ಸೆಪ್ಟೇ ಇಲ್ಲ. ಯಾಕೆಂದ್ರೆ ಕನ್ವರ್ಷನ್ ಇಸ್ ಇಲ್ಲಿಗಲ್ ಇನ್ ದಿಸ್ ಕಂಟ್ರಿ. ಓಕೆ, ಸೊ ಅದ್ರ ನಿಜವಾಗ್ಲೂ ಪ್ರಶ್ನೆ ಏನಿರ್ತಕ್ಕಂಥದ್ದು ಏನು ಅಂತಂದ್ರೆ ಇವತ್ತು ಏನು ಇದು ಜಾತಿ ಕಾಲಂಗಳು ಬಂದಿದೆ, ಅದು ಇವತ್ತು ಬಂದಿರೋದಲ್ಲ, 2016 13 ಬಂತು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈಗ ಬಾಲ್ಯ ವಿವಾಹನೂ ಕಾನೂನು ಬಾಹಿರವೇ ಇದೇ ದೇಶದಲ್ಲೇನೆ, ನಿಜ ಅಲ್ವಾ? ಬಾಲ್ಯ ವಿವಾಹ ಆಗ್ತಾ ಇಲ್ವಾ ದೇಶದಲ್ಲಿ? ಕಮ್ಮಿ ಆಗಿದೆ. ನಾನು ಹೇಳ್ತಿದ್ದೀನಿ, ಕನ್ವರ್ಷನ್ ಕಾನೂನು ಪುಸ್ತಕದಲ್ಲಿ ಏನಾದ್ರೂ ಇರ್ಲಿ, ಕನ್ವರ್ಷನ್ ಆಗಿಲ್ಲ ಅನ್ನೋದನ್ನ ಒಪ್ಪಕ್ಕಾಗಲ್ಲ ಅಲ್ವಾ? ಕನ್ವರ್ಷನ್ ಆಗಿದೆ ತಾನೆ. ಕನ್ವರ್ಷನ್ ಆಗಿರೋದಕ್ಕೋಸ್ಕರ ಯಾಕೆ ಅಂತ ಅಂದ್ರೆ ಕೆಲವು ದಲಿತರನ್ನ, ಕೆಲವು ಹಿಂದುಳಿದ ಯಾವುದೇ ಪ್ರಜೆ ಯಾವ ಧರ್ಮವನ್ನು ಬೇಕಾದ್ರೂ ಅನುಸರಿಸಬಹುದು. ಬಲವಂತ ಮಾಡಿದ್ರೆ, ಒತ್ತಾಯ ಮಾಡಿದ್ರೆ, ಆಮಿಷ ಒಡ್ಡಿದ್ರೆ ಅದು ಏನಕ್ಕೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಕಾನೂನು ತಂದಿರೋದು. ಈಗ ಯಾವ ವ್ಯಕ್ತಿಗೆ ದೇವಸ್ಥಾನಕ್ಕೆ ಅಲೋ ಮಾಡಿಲ್ಲ, ದೇವಸ್ಥಾನದಲ್ಲಿ ಅವನನ್ನ ತುಚ್ಚುವ ಕಂಡಿದ್ದಾರೆ, ಅವನನ್ನ ಆಚೆ ನಿಂತ್ಕೊ ಅಂತ ಹೇಳಿ ಶೌರದ ಅಂಗಡಿಯಿಂದ ಈ ರೀತಿಯಾದಂತ ಡಿಸ್ಕ್ರಿಮಿನೇಷನ್, ಈ ರೀತಿಯಾದಂತ ಬಲವಂತವಾದಂತ ಏನು ಹಿಂಸೆ ಕೊಡೋದಿದೆಯಲ್ಲ, ಅದ ವಿರುದ್ಧ ಕೆಲವರು ಕನ್ವರ್ಟ್ ಆಗಿದ್ದಾರೆ. ನಿಮಗೆ ಬೇಕು ಬರ್ಸ್ಕೊಳ್ಳಿ, ವಿ ಹ್ಯಾವ್ ನಾಟ್ ಯಾರನ್ನು ಎನ್ಫೋರ್ಸ್ ಮಾಡ್ತಾ ಇಲ್ಲ. ಸರ್ಕಾರ ಇನ್ಕ್ಲೂಡಿಂಗ್ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಇದೇ ಇತ್ತು. ಬಿಜೆಪಿ ಸರ್ಕಾರ ಬರ್ಸ್ಕೋಬಹುದು, ಅವರು ಅವ್ರ ಇಷ್ಟ, ಅವ್ರದ್ದು ಏನು ಕಾನೂನಾತ್ಮಕವಾಗಿ ಅವ್ರು ಏನಿದ್ದಾರೆ ಬರ್ಸ್ಕೊಳ್ಳಿ. ಅಲ್ಲ, ಮುಸ್ಲಿಂನಾಗಿರ್ತೀನಿ, ದಲಿತ ಅಂತ ಕಾಲಮಲ್ಲಿ ಬರ್ದು ಬಿಡ್ತೀನಿ, ಸಾಧ್ಯನಾ ಇದು? ಒಂದ್ ನಿಮಿಷ, ಇವತ್ತು ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ ನಾವು. ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ, ಜಾತಿ ಕಾಲಮಲ್ಲಿ ಒಂದು ಅವಕಾಶ ಕೊಟ್ಟಿದ್ದೀವಿ, ನೀವು ಯಾವ್ದು ಅಂತ ಹೇಳಿ ಅಷ್ಟೇನೆ. ಅದೇನೋ ಇಂಡಿಕೇಟ್ ಮಾಡುತ್ತಲ್ಲ, ಏನು ಇಂಡಿಕೇಶನ್ ಇಲ್ಲ. ಜಾತಿನೇ ಮಾಡ್ತಿಲ್ಲ ಬರುತ್ತೆ. ಆಮೇಲೆ ಇವತ್ತವ್ರು ಏನು ಜಾತಿ ಸಮೀಕ್ಷೆ ಮಾಡ್ತಿಲ್ಲ ಅಂದ್ರೆ ಜಾತಿ ಕಾಲಂ ವೆರಿಫೈ ಮಾಡ್ತಾ ಇಲ್ಲ. ನಾನು ಇವ್ರು ಯಾವ ಜಾತಿ ಅಥವಾ ನಾನೇ ಯಾವ ಜಾತಿ ಅಂತ ಹೇಳಿ ನನ್ನ ಮನೆಗೆ ಬಂದ್ಬಿಟ್ಟು ನೀನ್ ಡಾಕ್ಯುಮೆಂಟ್ ತೋರಿಸ್ರಿ, ನೀವು ಎವಿಡೆನ್ಸ್ ಸಂಖ್ಯೆ ಯಾಕೆ ತೋರಿಸಿದ್ರಿ ನೀವು? ಅಲ್ಲಲ್ಲ, ಹೇಳ್ಬೇಕು ನೀವು ಜನಗಳ ಮುಂದೆ. ಸಂಖ್ಯೆ ಯಾಕೆ ನೀವು ಸಮಾಜದ ಮುಂದೆ ಇಟ್ರಿ? ಸಂಖ್ಯೆ ತೋರ್ಸಂಗೆ ಇಲ್ಲ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ದಯವಿಟ್ಟು ನೋಡಿ, ಬಿಜೆಪಿಯ ವಾಟ್ಸ್ಆಪ್ ಯೂನಿವರ್ಸಿಟಿ ಬಂದಿರತಕ್ಕಂತ ಕೃಪಾ ಪೋಷಿತ ಕಂಟೆಂಟ್ ಅನ್ನ ನಾವು ಬಿಟ್ಟಿಲ್ಲ ಎಲ್ಲೂ. ನಮ್ಮ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಅದು ಏನು OBC ಹಿಂದಿನ ಇದನ್ನ ನಾವು ರಿಜೆಕ್ಟ್ ಮಾಡಿದೀವಿ, ಹೊಸದಾಗಿ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಬಿಜೆಪಿಯ ವಾಟ್ಸ್ಆಪ್ ಬಿಜೆಪಿ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಂತ ಅವರೇ ಬಿಟ್ಟಿದ್ದು. ಏನಕ್ಕೆ ಅಂತಂದ್ರೆ ಸರ್ಕಾರದ ಮೇಲೆ ಒಂದು ಡೌಟ್ಸ್ ಬರ್ಲಿ ಅಂತ ಹೇಳಿ ಕ್ರಿಯೇಟ್ ಮಾಡಿ ಹೊರಗಡೆ ಕೆಲವು ಮಾಧ್ಯಮಗಳಿಗೆ ಬಿಟ್ಟಂತ ಮಾಹಿತಿ ಹೊರತು ರಾಜ್ಯ ಸರ್ಕಾರ ಯಾವುದು ಅಧಿಕೃತವಂತ ಮಾಹಿತಿ ಬಿಟ್ಟಿಲ್ಲ. ಹಾಗಾಗಿ ಯಾವುದು ಹೊರಗಡೆ ಬಂದೇ ಇಲ್ಲ. ಇದೆಲ್ಲ ಬಂದಿರತಕ್ಕಂಥ ಬಿಜೆಪಿಯ ವಾಟ್ಸ್ಆಪ್ ಯೂನಿವರ್ಸಿಟಿ. ಉಮರ್ ಶರೀಫ್ ಅವರಿಂದ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಅಂತ ಬ್ರೇಕ್ ಆದ್ಮೇಲೆ.